ಜೀವನದಲ್ಲಿ ಇದು ಕತೆ ಬಹಳ ಮುಖ್ಯ ಆಗತ್ತೆ ಮಗನೇ, ಕೇಳಿಸ್ಕೊ. ತುಂಬಾ ಹಳೆ ಕತೆ ಅಂದ್ರು. ಓ ಹೌದಾ, ಹೇಳು ಚಿಕ್ಕಪ್ಪ. ಹುಲಿ ಕತ್ತೆ ಎದುರುಗಡೆ ಬಂತಂತೆ ಒಂದ್ಸತಿ. ಚಿಕ್ಕಪ್ಪ ಹೇಳಿದ್ದು. ಸೊ ಕತ್ತೆ ನೆಲನೇ ನೋಡ್ತಾ ಇತ್ತಂತೆ. ಹುಲಿ ಬಂದು ಅದು ನೆಲ ನೋಡಕ್ ಸ್ಟಾರ್ಟ್ ಮಾಡ್ತಂತೆ. ಏನ್ ನೋಡ್ತಾ ಇದೀಯಾ ಅಂತ. ಹುಲ್ಲನ್ನು ನೋಡ್ತಾ ಇದ್ದೀನಿ, ಎಷ್ಟು ನೀಲಿ ಇದೆಯಲ್ಲ ಅಂತ ಅನ್ಸುತ್ತೆ. ಹುಲಿ ನೋಡ್ತಂತ ವಾಪಸ್ಸು. ಎಲ್ಲ ನನ್ನ ಮಗನೇ ಹಸುರು ಇದೆಯಲ್ಲೋ ಅಂತ. ನೀಲಿ. ಅಯ್ಯ ನನ್ನ ಮಗನೇ ಹಸುರು ಕಣೋ, ಕರೆಕ್ಟಾಗಿ ಬಗ್ ನೋಡಿದ. ಕತ್ತೆ ಇನ್ನೊಂದ್ಸತಿ ಬಗ್ತಂತೆ. ಬಗ್ ನೋಡಿ ಹೇಳ್ತಂತೆ, ಎಲ್ಲ ಹುಲಿ ನೀಲಿ ಅಂತಂತ. ಇಬ್ಬರಿಗೂ ಕಿತ್ತಾಟ ಸ್ಟಾರ್ಟ್ ಆಯ್ತಂತ. ನನ್ನ ಮಗನೇ ನೀಲಿ ಹಸುರು ಇದ್ಯಾವುದು ಸರಿ ಇಲ್ಲ, ಬಾ ಕಾಡಿನ ರಾಜನ ಹತ್ರ ಹೋಗೋಣ ಅಂತ ಸಿಂಹದ ಹತ್ರ ಹೋದ್ರಂತ ಇಬ್ರು. ಸಿಂಹ ಕೂತ್ಕೊಂಡಿತ್ತಂತಲ್ಲಿ. ಯಾರ್ಯಾರು ಬಂದವ್ರೆ ಇಲ್ಲಿ? ಕತ್ತೆ ಹುಲಿ ಅಣ್ಣ. ಹುಲಿ ಹೇಳ್ತಂತೆ, ಈ ನನ್ನ ಮಗ ಬೇಜಾನ್ ಎಗರಾಡ್ತಾವನೆ, ಇರೋ ಸತ್ಯನ ಮಾತಾಡ್ದು ಏನೇನೋ ಮಾತಾಡ್ತಾನೆ ಅಂತ. ಸಿಂಹ ಏನು ಮಾತಾಡ್ಲಿಲ್ಲ, ಸುಮ್ನೆ ನೋಡ್ತಾ ಇತ್ತಂತೆ. ಪ್ರಾಬ್ಲಮ್ ಏನು ಅಂತಂತೆ. ಅವಾಗ ಕತ್ತೆ ಹೇಳ್ತಂತೆ, ನೋಡು ಸಿಂಹ ರಾಜ, ಪ್ರಾಬ್ಲಮ್ ಏನಂದ್ರೆ ಈ ನಮ್ಮ ಮಗ ಹುಲಿಗೆ ಹೇಳ್ತಾ ಇದ್ದೀನಿ, ಆ ಹುಲ್ಲು ನೀಲಿ ಅಂದ್ರೆ ಅವ್ನು ಕೇಳ್ತಾ ಇಲ್ಲ, ಹಸುರು ಅಂತ ವಾದ ಮಾಡ್ತಾ ಇದ್ದಾನೆ ಅಂತ. ಇದು ಕರೆಕ್ಟಾಗಿ ನ್ಯಾಯ ಆಗ್ಬೇಕು ಅಂತಂತೆ. ಸೊ ಸಿಂಹ ಕೇಳ್ತಂತೆ ಕತ್ತೆ, ನೀನೇ ನೋಡ್ಬಿಟ್ಟು ಹೇಳು, ಹುಲ್ಲು ನೀಲಿನ ಹಸರ ಅಂತ. ಸಿಂಹ ನೋಡ್ಬಿಟ್ಟು ಹೇಳ್ತಂತೆ, ನೀಲಿ ಅಂತಂತೆ. ಕರೆಕ್ಟಾಗಿ ನೋಡಿ ಹೇಳಿಲ್ವ ಅಂತ ಕತ್ತೆ ವಾದ ಆಯ್ತು, ಖುಷಿ ಆಯ್ತು. ಕತ್ತೆಗೆ ಹೇಳ್ತಂತೆ, ಹೋಗಿ ನೀ ಸಂಭ್ರಮ ಮಾಡು ಅಂತಂತೆ ಸಿಂಹ. ಗೆದ್ದಿದ್ಯಾ ಹೋಗು. ಸೊ ಕತ್ತೆ ಹೇಳ್ತಂತೆ, ಅದೆಲ್ಲ ಇಂಪಾರ್ಟೆಂಟು, ತಪ್ಪು ಮಾಡೋದನಿಗೆ ಪನಿಷ್ಮೆಂಟ್ ಆಗ್ಬೇಕು ಅಂತಂತೆ. ಸಿಂಹ ಹೇಳ್ತಂತೆ, ಆಯ್ತು ಪನಿಷ್ಮೆಂಟ್ ಕೊಡ್ತೀನಿ, ಇದಕ್ಕೆ 1 ತಿಂಗಳು ಕಾಡು ಒಳಗಡೆ ಬರಂಗಿಲ್ಲ, ಹೋಗು ಅಂತಂತೆ. ಕತ್ತೆಗೆ ಮಜವಾಗಿ ಡ್ಯಾನ್ಸ್ ಗೀನ್ಸ್ ಮಾಡ್ಕೊಂಡು ಯಾರ್ಯಾರು ಯಾವ್ಯಾವ ಡ್ಯಾನ್ಸ್ ತಲೆಗೆ ಬರುತ್ತಾ ನೆನ್ಸ್ಕೊಳ್ಳಿ ಓಡ್ತಂತೆ. ಹುಲಿ ತಿರುಗಿ ಸಿಂಹಕ್ಕೆ ಕೇಳ್ತಂತೆ, ನೀನೇ ಹೇಳು ಕರೆಕ್ಟಾಗೆ ರಾಜ, ನೀನು ಹುಲ್ಲು ಹಸ್ರ ನೀಲಿನ ಅಂತ. ಸಿಂಹ ಹೇಳ್ತಂತೆ, ಹಸ್ರಲ್ವಾ. ಇದನ್ನ ಅವಾಗ್ಲೇ ಹೇಳ್ಬೇಕಿತ್ತಲ್ಲ, ಇದಕ್ಕೆ ಯಾಕೆ ಮಾಡಿದೆ, ನನಗೆ ಯಾಕೆ ಹಂಗಾರೆ ಪನಿಷ್ಮೆಂಟ್ ಕೊಡ್ತಾ ಇದೆಯಾ ಅಂತ. ಅದಕ್ಕೆ ಹುಲಿಗೆ ಸಿಂಹ ಹೇಳ್ತಂತೆ, ಅಯ್ಯೋ ಮಗನೇ, ನಿನಗೆ ಪನಿಷ್ಮೆಂಟ್ ಕೊಟ್ಟಿರೋದು ಅದು ಹಸುರು ನೀಲಿ ಅನ್ನಕ್ಕಲ್ಲ, ಹೋಗಿ ಕತ್ತೆ ಹತ್ರ ಆರ್ಗ್ಯುಮೆಂಟಿಗೆ ಇಳ್ಕೊಂಡ್ಯಲ್ಲ. ನಿನಗೆ ಈ ಪನಿಷ್ಮೆಂಟ್ ಕೊಡ್ಬೇಕಾಗಿರೋದು ಸತ್ಯ ಸುಳ್ಳಿಗಲ್ಲ. ನಿನಗೆ ದೇವರು ಕೊಟ್ಟಿರೋ ಸ್ಥಾನ, ಯೋಗ್ಯತೆ, ಬುದ್ಧಿನ ಬಿಟ್ಬಿಟ್ಟು ಕೆಳಗಿಳಿದು ಹೋಗಿ ಕತ್ತೆ ಹತ್ರ ಆರ್ಗ್ಯುಮೆಂಟಿಗೆ ಇಳ್ಕೊಂಡ್ಯಲ್ಲ ಅಂತ. ಚಿಕ್ಕಪ್ಪ ಹೇಳಿದ ಕತೆ.